ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಮಿತ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಇವತ್ತಿನ ವ್ಲಾಗ್ ನನ್ನ ಮಗಂದು ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಈ ವಿಡಿಯೋ ಕ್ಲಿಪ್ಪಿಂಗು ಬರ್ಡೇ ದಿನ ನನ್ನ ಮಗನಿಗೆ ಪಂಚೆ ಶರ್ಟ್ ಹಾಕಿಬಿಟ್ಟು ಮೊದಲು ದೇವರು ಆಶೀರ್ವಾದ ತೊಗೊಳ್ಳೋಣ ಬರ್ಡೇ ದಿನ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ. ಆ್ಯಂಡ್ ಈ ವಿಡಿಯೋ ಕ್ಲಿಪ್ಪಿಂಗು ಮಧ್ಯಾಹ್ನ ತರಕಾರಿ ಎಲ್ಲ ಕಟ್ ಮಾಡಬೇಕಾದ್ರೆ ತೊಗೊಂಡಿರೋದು. ನಾವು ನಮ್ಮ ಮಗಂದು ಫಸ್ಟ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ರಿಗೂ ಕರಿಬೇಕಾಗತ್ತೆ. ಬ್ಯಾಂಗ್ಳೂರಲ್ಲಿ ಇದ್ದಿದ್ರೆ ನಮ್ಮ ಅಕ್ಕಪಕ್ಕದ ಮನೆಯವರು ಅಷ್ಟೇ ಬರ್ತಾಯಿದ್ರು. ಬಟ್ ಇವಾಗ ನಾವು ಊರಲ್ಲಿರೋದ್ರಿಂದ ಸೊ ಎಲ್ರಿಗೂ ಕರಿಬೇಕು. ಹಾಗಾಗಿ ನಮ್ಮ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 100 ಮೆಂಬರ್ಸ್ ಅಂತ ಅಂದ್ಕೊಂಡು ನಾವು 100 ಮೆಂಬರ್ಸ್ಗಾಗುವಷ್ಟು ಪಲಾವ್, ರಾಯ್ತ ಮತ್ತು ಜಿಲೇಬಿ ಮಾಡಿಸಿತ್ತು. ಆ್ಯಂಡ್ ಡೆಕೋರೇಷನ್ ಮಾಡಬೇಕಾದ್ರೆ ಈ ಒಂದು ಚಿಕ್ಕದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೆ. ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸ್ ನಂಗೆ ತೊಗೊಳಕ್ಕಾಗಿಲ್ಲ. ಮನೇಲಿ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ತುಂಬಾ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಈ ವಿಡಿಯೋ ಕ್ಲಿಪ್ಪಿಂಗು ನನ್ನ ಮಗಂದು ಬರ್ಡೇನ ನಾವು ಊರಿಗೆ ಹೋದಾಗ ಸೆಲೆಬ್ರೇಟ್ ಮಾಡಿದ್ವಿ. ಬಿಫೋರ್ 4 ಡೇಸ್ ಮುಂಚೆನೇ ಸೆಲೆಬ್ರೇಟ್ ಮಾಡಿದ್ದು. ಬಿಕಾಸ್ ಪಪ್ಪ ಮಮ್ಮಿಗೆ ಕೆಲಸಗಳೆಲ್ಲ ಬಿಟ್ಟು ಹಸ್ಬೆಂಡ್ ಊರಿಗೆ ಬರೋದಕ್ಕಾಗಲ್ಲ, ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ. ಸೊ ಹಾಗಾಗಿ ಪ್ರೈವೇಟ್ ಹಾಲನ್ನು ಬುಕ್ ಮಾಡಿತ್ತು. ಲಾಸ್ಟ್ ಇಯರು ನನ್ನ ಮಗಳದು ಬರ್ಡೇ ಸೆಲೆಬ್ರೇಟು ನಾವು ಮನೆಯಲ್ಲಿ ಡೆಕೋರೇಷನ್ಸ್ನ ಮಾಡಿಸ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೆಲ್ಲ ನಾನು ಇನ್ಸ್ಟಾದಲ್ಲೂ ಹಾಕಿದ್ದೀನಿ ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಹಾಕಿದ್ದೀನಿ. ರೆಗ್ಯುಲರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಯಾರೆಲ್ಲ ನಾನು ಫಾಲೋ ಮಾಡ್ತಾ ಇದ್ರು ಸೊ ಅವರೆಲ್ಲ ಖಂಡಿತವಾಗ್ಲೂ ವೀಡಿಯೋಸ್ಗಳನ್ನ ನೋಡೇ ಇರ್ತೀರ. ಈ ಸತಿ ನನ್ನ ತಮ್ಮ ಪ್ರೈವೇಟ್ ಹಾಲನ್ನು ಬುಕ್ ಮಾಡಿ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ. ಸೊ ಹಾಗಾಗಿ ಒಂದು ಪ್ರೈವೇಟ್ ಹಾಲನ್ನು ಬುಕ್ ಮಾಡಿತ್ತು. ಆ್ಯಂಡ್ ನನ್ನ ಮಗಳದು ಫಸ್ಟ್ ಇಯರ್ ಬರ್ಡೇ ಕೂಡ ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಸ್ವಲ್ಪ ಕಾರಣಾಂತರಗಳಿಂದ ನಾವು ಆ ಥರ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅವಳದು ಫಸ್ಟ್ ಇಯರ್ ಬರ್ಡೇನ. ನನ್ನ ಮಗಳದು ಸೆಕೆಂಡ್ ಇಯರ್ ಬರ್ಡೇ ಅಷ್ಟರಲ್ಲಿ ಹೊಸ ಮನೆ ಕೂಡ ಕಂಪ್ಲೀಟ್ ಆಗಿತ್ತು. ಸೊ ಅವಳದು ಬರ್ಡೇನ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಪಪ್ಪ, ಮಮ್ಮಿ, ತಮ್ಮ ಎಲ್ಲ ಮನೆಯಲ್ಲೇ ಡೆಕೋರೇಷನ್ಸ್ನ ಮಾಡಿಸಿ ಅವಳದು ಸೆಕೆಂಡ್ ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡಿದರು. ಬರ್ಡೇದು ವೀಡಿಯೋಸ್ ಎಲ್ಲ ಹಾಕಿದಾಗ್ಲಂತೂ ಸುಮಾರು ಜನ ನನಗೆ ಕೇಳಿದ್ದು ಒಂದೇ ಒಂದು ಕ್ವೆಶನ್ ಏನಪ್ಪ ಅಂತ ಅಂದರೆ ಯಾವ ಹಾಲಲ್ಲಿ ಬುಕ್ ಮಾಡಿತ್ತು, ಇಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಮ್ಮ ಮನೆ POP ಆಗಿರ್ಬೋದು, ಹಾಕಿರೋ ಲೈಟಿಂಗ್ಸ್ ಆಗಿರ್ಬೋದು, ಯಾವ ಪ್ರೈವೇಟ್ ಹಾಲ್ಗೂ ಕಡಿಮೆ ಇಲ್ಲ. ಸೊ ಫೋಟೋಸ್ ಅಂತೂ ಅಷ್ಟು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಡೆಕೋರೇಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನ್ನ ತಮ್ಮನ ಫ್ರೆಂಡೇ ಡೆಕೋರೇಷನ್ಸ್ನ ಮಾಡಿಕೊಟ್ಟಿದ್ದು. ಅವ್ರದ್ದು ಕೂಡ ಒಂದು ಈವೆಂಟ್ಸ್ ಇದೆ, ಯಾರಿ ಈವೆಂಟ್ಸ್ ಅಂತ. ಮನೆಯಲ್ಲಿ ಫಂಕ್ಷನ್ಸ್ನ ಮಾಡಿ ಬೋರ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳನ್ನು ನಾವು ಮನೇಲೇ ಮಾಡಿದ್ದೀವಿ. ಮನೇಲಿ ಫಂಕ್ಷನ್ ಮಾಡಿದ್ರೆ ನಾವೇ ಡೆಕೋರೇಷನ್ ಮಾಡಬೇಕು, ನಾವೇ ಊಟ ತಿಂಡಿ ಮಾಡಬೇಕು, ಬಂದಿರೋ ಗೆಸ್ಟ್ಗಳಿಗೂ ನಾವೇ ಕೊಡಬೇಕು. ಸೊ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲ ಕ್ಲೀನಿಂಗು ನಾವೇ ಮಾಡಬೇಕು. ಸೊ ಎಂಜಾಯ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಈ ಸತಿ ನನ್ನ ತಮ್ಮನಿಗೆ ಪ್ರೈವೇಟ್ ಹಾಲ್ನ ಬುಕ್ ಮಾಡು ಅಂತ ಹೇಳಿದ್ದೆ. ಸೊ ಪ್ರೈವೇಟ್ ಹಾಲ್ನ ಬುಕ್ ಮಾಡಿದ್ರೆ ಡೆಕೋರೇಷನ್ಸ್ ಎಲ್ಲ ಅವರೇ ಮಾಡಿರ್ತಾರೆ, ಊಟ ತಿಂಡಿ ಕೇಟರಿಂಗ್ಗೆ ನಾವು ವಹಿಸಿರ್ತೀವಿ. ಸೊ ನಾವು ಜಸ್ಟ್ ಹೋಗಿ ನಿಂತ್ಕೊಂಡು ಎಂಜಾಯ್ ಮಾಡೋದು ಅಷ್ಟೇ ಇರುತ್ತೆ. ಪಪ್ಪ, ಮಮ್ಮಿ, ತಮ್ಮ 3 ಜನನೂ ಕೆಲ್ಸಕ್ಕೆ ಹೋಗ್ತಾರೆ. ಕೆಲಸದಿಂದ ಬಂದು ಫಂಕ್ಷನ್ದು ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಅಂದರೆ ಅವರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಟರ್ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಪ್ರೈವೇಟ್ ಹಾಲನ್ನು ಬುಕ್ ಮಾಡಿದ್ದ. ಡಾರ್ಕ್ ಕೆಫೆ ಅಂತ, ಇದು ಹುಬ್ಳಿನಲ್ಲಿ ಹೊಸದಾಗಿ ಓಪನ್ ಆಗಿದೆ. ಇದ್ರದ್ದು ಲೊಕೇಶನ್ ಬಂದುಬಿಟ್ಟು ಯು ಮಾಲ್ ಬ್ಯಾಕ್ ಸೈಡು ಗ್ಯಾಲಕ್ಸಿ ಮಾಲ್ ಅಂತ ಇದೆ. ಸೊ ಅಲ್ಲಿ ಫಸ್ಟ್ ಫ್ಲೋರನ್ನು, ಸೆಕೆಂಡ್ ಫ್ಲೋರಲ್ಲಿ ಈ ಈವೆಂಟ್ಸ್ ಇರೋದು. ಇಲ್ಲಿ ನಾವು ಎಲ್ಲ ಥರ ಈವೆಂಟ್ಸ್ಗಳನ್ನ ಸೆಲೆಬ್ರೇಟ್ ಮಾಡ್ಕೊಳ್ಬೋದು. ಎಲ್ಲ ಥರ
ಈವೆಂಟ್ಸ್ಗೆ ಇವರು ಡೆಕೋರೇಷನ್ಸ್ನ ಮಾಡಿಕೊಡ್ತಾರೆ. ಇಲ್ಲಿ ಕಪಲ್ಸ್ಗೆ ಅಂತಾನೆ ಬೇರೆ ಪ್ರೈವೇಟ್ ಹಾಲ್ ಇರುತ್ತೆ, ಫ್ರೆಂಡ್ಸ್ ಫ್ಯಾಮಿಲಿಗೆ ಅಂತಾನೆ ಪ್ರೈವೇಟ್ ಆಗಿ ಬೇರೆ ಹಾಲ್ ಇರುತ್ತೆ. ಸೊ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ 20 ಮೆಂಬರ್ಸ್ ಆಗ್ತೀವಿ. ಸೊ ಹಾಗಾಗಿ ನಾವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಅಂದ್ಬಿಟ್ಟು ಬೇರೆ ಪ್ರೈವೇಟ್ ಹಾಲನ್ನು ಬುಕ್ ಮಾಡಿದ್ವಿ. ಔಟ್ಸೈಡ್ ಡೆಕೋರೇಷನ್ ಬೇಕು ಅಂತ ಅಂದರೂ ಕೂಡ ಇವರು ಔಟ್ಸೈಡ್ ಡೆಕೋರೇಷನ್ಸ್ನ ಮಾಡಿ ಕೊಡ್ತಾರೆ. ಆ್ಯಂಡ್ ಇವರ ಒಂದು ಪ್ರೈವೇಟ್ ಥಿಯೇಟರಲ್ಲೇ ಫಾಗ್ ಎಂಟ್ರಿ ಕೂಡ ಇರುತ್ತೆ. ಆ್ಯಂಡ್ ಹಾಗೆಯೇ ಫೋಟೋಗ್ರಫಿ ಕೂಡ ಅವೈಲೇಬಲ್ ಇರುತ್ತೆ. ಕೇಕ್ ಬೇಕು ಅಂತ ಅಂದರೂ ಕೂಡ ಇವರು ಕೇಕನ್ನು ಕೂಡ ಪ್ರೊವೈಡ್ ಮಾಡಿ ಕೊಡ್ತಾರೆ, ಅದು ಕಸ್ಟಮ್ ವೈಸು. ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ನೀವು ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗೆ ನನ್ನ ಮಗಳದು ಬರ್ಡೇ ಡೆಕೋರೇಷನ್ ಮಾಡಿಸಿದಾಗ ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಕಲರು ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಅದೇ ಕಲರ್ಸ್ನ ಚೂಸ್ ಮಾಡಿದ್ದೀನಿ. ನಾವು ಈ ಈವೆಂಟ್ಸ್ ಪ್ಲೇಸ್ಗೆ ಹೋಗ್ತಾ ಇರೋದು ಫಸ್ಟ್ ಟೈಮ್. ಸೊ ಹಾಗಾಗಿ ಬೇಗನೆ ಮನೆಯಿಂದ ಹೊರಟಿದ್ವಿ. ನಮ್ಮದು ಟೈಮಿಂಗ್ಸ್ ಬಂದು 8 o'clock to 9 o'clock ಇತ್ತು. ಸೊ ನಾವು 7:30 ಅಂದರೆ ರೀಚ್ ಆಗಿದ್ವಿ. ಅವ್ರದ್ದು ಸರ್ವಿಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ನಾವು 7:30ಗೆ ಅಲ್ಲಿ ರೀಚ್ ಆಗಿದ್ದು. ನಾವು ಬುಕ್ ಮಾಡಿರೋ ಟೈಮಿಂಗ್ಸ್ ಬಂದು 8 o'clock, ಬಟ್ ಡೆಕೋರೇಷನ್ಸ್ ಎಲ್ಲ 7:30 ಅಂತ ಅಂದರೆ ಎಲ್ಲ ರೆಡಿ ಆಗಿತ್ತು. ಮನೆಯಿಂದ ಹೊರಡ್ಬೇಕಾದ್ರೇ ನಾವೆಲ್ಲ ರೆಡಿ ಆಗಿದ್ವಿ. ಬಟ್ ನನ್ನ ಮಗನ ಮಾತ್ರ ನಾವು ರೆಡಿ ಮಾಡಿರಲಿಲ್ಲ, ಬಿಕಾಸ್ ನಾನು ಅವನಿಗೆ ತೊಗೊಂಡಿರೋ ಡ್ರೆಸ್ ತುಂಬಾ ಸೆಕೆ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಹೋದ್ಮೇಲೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಜಸ್ಟು ಪ್ಯಾಂಟ್ ಒಂದು ಹಾಕಿದೆ ಅಷ್ಟೇ. ಸೊ ಒಂದು ನಾರ್ಮಲ್ ಟೀ ಶರ್ಟ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಅವನನ್ನು. ನನ್ನ ಮಗನಿಗೆ ಡ್ರೆಸ್ಸು ನಾನು ದುರ್ಗದ ಬೈಲಲ್ಲಿ ತೊಗೊಂಡಿರೋದು. ಗರ್ಲ್ ಬೇಬಿಗೆ ಮತ್ತು ಬಾಯ್ ಬೇಬಿಗೆ ಅಲ್ಲೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋದು. ಸೊ ಯಾವಾಗಲೂ ನಾವು ಅಲ್ಲೇ ತೊಗೊಳ್ಳೋದು. ಆ್ಯಂಡ್ ನನ್ನ ಮಗನಿಗೆ ಸುಮಾರು ಶಾಪ್ಗಳನ್ನ ಹುಡುಕಿ ಆದಮೇಲೆ ಲಾಸ್ಟಲ್ಲಿ ಒಂದು ಶಾಪ್ ನೋಡಿದೆ. ಅದರಲ್ಲಿ ಔಟ್ಸೈಡ್ ಹಾಕಿರೋ ಕಲೆಕ್ಷನ್ಸೇ ಸಕ್ಕತ್ತಾಗಿತ್ತು. ಅದರಲ್ಲಿ ಒಂದು ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಶಾಪ್ಗೆ ಹೋಗ್ಬಿಟ್ಟು ಆ ಡ್ರೆಸ್ಸನ್ನು ತೋರಿಸ್ದೆ. ಸೊ ಅವರು ನನ್ನ ಮಗನಿಗೆ ಕರೆಕ್ಟಾಗಿರೋ ಸೈಜನ್ನು ಕೊಟ್ಟರು. ಡ್ರೆಸ್ಗಳಲ್ಲಿ ವೆರೈಟೀಸ್ ಇರುತ್ತೆ ಅಂತ ಕೇಳಿದ್ದೀನಿ, ಬಟ್ ನನಗೆ ಅದರ ಬಗ್ಗೆ ಐಡಿಯಾಸೇ ಇಲ್ಲ. ಬಿಕಾಸ್ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಡ್ತೀನಿ. ನನ್ನ ಮಗಳಿಗಾಗಿರ್ಬೋದು, ನನ್ನ ಮಗನಿಗಾಗಿರ್ಬೋದು, ನನಗಾಗಿರ್ಬೋದು, ಆ್ಯಂಡ್ ನನ್ನ ಹಸ್ಬೆಂಡ್ಗಾಗಿರ್ಬೋದು, ಆ್ಯಂಡ್ ನಮ್ಮ ಮಮ್ಮಿಗೆ ತೊಗೊಳ್ಬೇಕಾದ್ರೂ ಅಷ್ಟೇ. ನನಗೆ ಕಲರ್ ಇಷ್ಟ ಆಯಿತಾ, ಡಿಸೈನ್ ಇಷ್ಟ ಆಯಿತಾ ತೊಗೊಂಡ್ಬಿಡ್ತೀನಿ. ಆ ಸ್ಟೈಲು ಈ ಸ್ಟೈಲು ಅದೆಲ್ಲ ಏನೂ ನೋಡೋದಿಲ್ಲ. ನನ್ನ ಮಗನಿಗೆ ತೊಗೊಂಡಿರೋ ಡ್ರೆಸ್ ಸ್ಟೈಲ್ ಬಂದು ರಾಜಸ್ಥಾನಿ ಅಂತ ಹೇಳ್ತಾಯಿದ್ರು. ಆ ಡ್ರೆಸ್ ನನಗೆ ಎಷ್ಟು ಇಷ್ಟ ಆಗಿತ್ತು ಅಂತ ಅಂದರೆ ಅದನ್ನು ಬಿಟ್ಟು ಬೇರೆ ಡ್ರೆಸ್ ತೊಗೋಬೇಕು ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ಸೊ ವೇರ್ ಮಾಡಿದಾಗ್ಲಂತೂ ನನ್ನ ಮಗನಿಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಶಾಪಲ್ಲೇ ಒಂದು ಟೈಮ್ ವೇರ್ ಮಾಡಿಸಿದೆ, ಕರೆಕ್ಟಾಗಿ ಫಿಟ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡೋದಕ್ಕೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರದ್ದು ಪ್ರೈಸ್ ಬಂದು 3500 ಹೇಳಿದ್ರು. ಸ್ಟಾರ್ಟಿಂಗ್ ನಾನು 2500 ಕೇಳಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಮಗನಿಗೋಸ್ಕರ ಆ ಡ್ರೆಸ್ಗೋಸ್ಕರ ಬ್ಯಾರ್ಗೇನ್ ಮಾಡಿರೋದು. ನಮ್ಮ ಮನೇಲಿ ಎಲ್ಲರೂ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡೋದು ಒಂದೇ, ನಾನು ಎಲ್ಲೇ ಹೋಗಲಿ ಏನೇ ಪರ್ಚೇಸ್ ಮಾಡಲಿ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಅಮೌಂಟ್ ಕೊಟ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀನಿ, ಬ್ಯಾರ್ಗೇನ್ ಮಾಡೋದಕ್ಕೆ ಹೋಗಲ್ಲ. ಇದೇ ಫಸ್ಟ್ ಟೈಮ್ ನಾನು ಬ್ಯಾರ್ಗೇನ್ ಮಾಡಿರೋದು. ಸೊ ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗಿತ್ತು, ಅದಕ್ಕೆ ಬ್ಯಾರ್ಗೇನ್ ಮಾಡಿ ತೊಗೊಳ್ಬೇಕು ಅನ್ನೋಷ್ಟು ಇಷ್ಟ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಫೈನಲ್ ಆಗಿ ಅವರು ನಾನು ಹೇಳಿದ ರೇಟಿಗಂತೂ ಕೊಡಲೇ ಇಲ್ಲ. 3200 ಫೈನಲ್ ಹೇಳಿದ್ರು. ಸೊ 3200 ಕೊಟ್ಬಿಟ್ಟು ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದು. ಇದು ನಾನು ಆನ್ಲೈನಲ್ಲಿ ತುಂಬ ಶಾಪ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಆನ್ಲೈನಲ್ಲಿ ಏನಾದರೂ ತೊಗೊಂಡಿರಾ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಇದೊಂದು ಕ್ಲಾರಿಫೈ ಮಾಡಿದೆ ಅಷ್ಟೇ. ರೆಡ್ ಕಲರ್ ಹೂವಿನ ಮಾಲೆ ಹೇಳಿತ್ತು. ಸೊ ಆ ರೆಡ್ ಕಲರ್ ಹೂವಿನ ಮಾಲೆ ಆ್ಯಂಡ್ ನನ್ನ ಮಗನ ಡ್ರೆಸ್ಗೂ ಸಖತ್ ಕಾಂಬಿನೇಷನ್ ಆಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. 2 kg ಕೇಕ್ ಹೇಳಿತ್ತು. ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಸಮೋಸ, ಕಚೂರಿ, ಬಾದಾಮ್ ಮಿಲ್ಕ್ ಹೇಳಿತ್ತು. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ನನ್ನ ಮಗಳು ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಜೊತೆಗೆ ನಾನು ಡಾನ್ಸ್ ಮಾಡಿದೆ. ಹಸ್ಬೆಂಡ್ಗೆ ಫೋರ್ಸ್ ಮಾಡಿದೆ. ಸೊ ಹಾಗಾಗಿ ಅವರು ಕೂಡ ನನ್ನ ಜೊತೆಗೆ ಡಾನ್ಸ್ ಮಾಡೋದಕ್ಕೆ ಬಂದರು. ಇದೇ ಫಸ್ಟ್ ಟೈಮ್ ಅವರು ನನ್ನ ಜೊತೆಗೆ ಡಾನ್ಸ್ ಮಾಡಿದ್ದು. ಮದುವೆ ಆಗಿ 7 years ಕಂಪ್ಲೀಟ್ ಆದಮೇಲೆ. ಪ್ರೈವೇಟ್ ಥಿಯೇಟರ್ ಅಲ್ವಾ, ಸೊ ಹಾಗಾಗಿ ಮ್ಯೂಸಿಕ್ ಸ್ವಲ್ಪ ಜಾಸ್ತಿನೇ ಇತ್ತು. ನನ್ನ ಮಗ ಕೂಡ ಡಾನ್ಸ್ ಮಾಡ್ತಾ ಇದ್ದ. ಮ್ಯೂಸಿಕ್ ಕೇಳಿದ್ರೆ ಡಾನ್ಸ್ ಮಾಡೋ ಮಗನೆ ಅಂತ ಹೇಳೋದೇ ಬೇಕಾಗಿಲ್ಲ, ಅವನು ಮ್ಯೂಸಿಕ್ ಕೇಳಿದ ತಕ್ಷಣ ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆ್ಯಂಡ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೆಕ್ಸ್ಟ್ ವೀಡಿಯೋ ಕ್ಲಿಪ್ಪಿಂಗ್ಸು ಹಸ್ಬೆಂಡ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿರೋದು. ಡೆಕೋರೇಷನ್ಸ್ ಜಾಸ್ತಿ ಏನೂ ಮಾಡಿರಲಿಲ್ಲ, ಬಿಕಾಸ್ ತುಂಬ ಮಳೆ ಬರ್ತಾ ಇತ್ತು. ಸೊ ಹಾಗಾಗಿ ಆ್ಯಂಡ್ ಮಳೆ ಬಂದಿದ್ದರಿಂದ ತುಂಬಾ ಟೆನ್ಷನ್ ಆಗಿಬಿಟ್ಟಿತ್ತು, ಬರ್ಡೇ ಹೆಂಗಪ್ಪ ಮಾಡೋದು ಅಂತಂದ್ಬಿಟ್ಟು. ಸೊ ಆಚೆ ಕಡೆ ಡೆಕೋರೇಷನ್ಸ್ಗೆ ರೆಡಿ ಮಾಡಿದ್ರಿಂದ ಲಕ್ಕಿಲಿ ಒಂದು 1/2 hour ಮಳೆ ಬಂದುಬಿಟ್ಟು ಸ್ಟಾಪ್ ಆಗೋಯಿತು. ಸೊ ಅದಾದಮೇಲೆ ಮತ್ತೆ ಎಲ್ಲ ಗೇಟ್ ಆಚೆ ಕಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಫೈನಲಿ ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಸರ್ಪ್ರೈಸ್ ಆಗಿ ಪಟಾಕಿ ಹೊಡೆದ್ರು. ಸೊ ಬರ್ಡೇ ಇಲ್ಲೂ ಕೂಡ ಚೆನ್ನಾಗಾಯಿತು ಆ್ಯಂಡ್ ನನ್ನ ಮಮ್ಮಿ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಾಯಿತು. ಸೊ ನಂಗಂತೂ ತುಂಬಾ ಖುಷಿ ಆಯಿತು.
ಕೇಕ್ ಸ್ಮ್ಯಾಶ್ ಥೀಮಲ್ಲಿ ಫೋಟೋಸು ಒಂದು ವೀಡಿಯೋಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಕೇಕ್ ಮುಂದೆ ನನ್ನ ಮಗನ ಕೂರಿಸಿದ್ರೆ ಅವನು ಏನನ್ನೂ ಟಚ್ಚೇ ಮಾಡ್ತಾ ಇರಲಿಲ್ಲ. ಸೊ ಜಸ್ಟ್ ಈ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ಅಷ್ಟೇ ತಗೊಂಡಿದ್ದು. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್.